ಗಾಯ್ಸ್ ಎಲ್ಲರೂ ನಮಸ್ಕಾರಗಳ ಮತ್ತೊಮ್ಮೆ ಕಿರಣ್ ಇನ್ಸೈಟ್ಸ್ಗೆ ಸ್ವಾಗತ. RCB ಒಂದಿ ಮ್ಯಾಚ್. ಯಪ್ಪ 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 ಏನ್ ಆಡಿದ್ ಬ್ಯಾಟಿಂಗ್ RCB. ಬೆಂಕಿ ಅಂತ ಹೇಳ್ಬೋದು, ಬೆಂಕಿ ಬ್ಯಾಟಿಂಗ್ ಅಂತ ಹೇಳ್ಬೋದು. ಯಾವ ರೇಂಜ್ ಆಡಿದ್ರು ಅಂದ್ರೆ ಹುಚ್ಚಿನಾಗಿ ಹೊಡೆದಂಗ್ ಹೊಡೆದ್ರು. ಹೌದು, CSK ಬೌಲರ್ಸೇ ದಂಗ ಆಗ್ಬಿಟ್ರು. ಆ ತರ ಬ್ಯಾಟಿಂಗ್ ಆಡಿದ್ದು ನಮ್ಮ RCB ಪ್ಲೇಯರ್ಸ್. ಹೌದು, ಪ್ರತಿಯೊಬ್ಬರ ಕಡೆಯಿಂದನೂ ಕಾಂಟ್ರಿಬ್ಯೂಷನ್ ಬಂದಿದೆ ನಮ್ಮ RCB ಕಡೆಯಿಂದ. ಮೊದಲು ಟಾಸ್ಗೆ ಹೋಗೋಣ. ಟಾಸ್ ವಿನ್ ಆಗಿದ್ ಬಂದು CSK, ನಾವು ಚೇಸ್ ಮಾಡ್ತೀವಿ ಅಂತ ಹೇಳಿದ್ರು. ಬ್ಯಾಟಿಂಗ್ ಅಂತ ಬಂದ್ರು. ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಟ್ರಿಕ್ಕಿ ಆಗಿತ್ತು, ಯಾಕಂದ್ರೆ ಬಾಲ್ ನಿಂತು ಬರ್ತಾ ಇತ್ತು. ಅದರಿಂದ ಫಿಲ್ಸಾಲ್ಟ್ ಮತ್ತೆ ಕೊಹ್ಲಿಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಆ ಟೈಮಲ್ಲಿ ಕೊಹ್ಲಿ ಸ್ವಲ್ಪ ರನ್ ಸ್ಕೋರ್ ಮಾಡಿದ್ರು. ಅದಾದ್ಮೇಲೆ ನೋಡಿ ನೆಕ್ಸ್ಟ್ ಶುರು ಮಾಡಿದ್ರು. ಪ್ರತಿಯೊಬ್ಬರಿಂದನೂ ಕಾಂಟ್ರಿಬ್ಯೂಷನ್ ಬಂತು. ದೇವದತ್ ಪಡಿಕ್ಕಲ್ ಇರ್ಬೋದು, ವಿರಾಟ್ ಕೊಹ್ಲಿ ಇರ್ಬೋದು, ಫಿಲ್ಸಾಲ್ಟ್ ಇರ್ಬೋದು, ರಜತ್ ಪಟಿದಾರ್ ಇರ್ಬೋದು, ಪ್ರತಿಯೊಬ್ಬರಿಂದನೂ ಕಾಂಟ್ರಿಬ್ಯೂಷನ್ ಬಂದಿದೆ. ರಜತ್ ಪಟಿದಾರ್ 48, ದೇವದತ್ ಪಡಿಕ್ಕಲ್ 50, ವಿರಾಟ್ ಕೊಹ್ಲಿ 28, ಫಿಲ್ಸಾಲ್ಟ್ 46. ಲಾಸ್ಟ್ ಅಲ್ಲಿ ಟೀಮ್ ಡೇವಿಡ್ ಬಂದು ಹೊಡೆದ್ರು. ಯಾವ ತರ ಹೊಡೆದ್ರೆ CSK ನಿದ್ರೆ ಹೋಗ್ತಾ ಇದ್ರೆ ನಿದ್ರೆಯಲ್ಲಿ ಕೂಡ ಹೋಗಿ ಕಾಡುತ್ತೆ. ಆ ತರ ಇನ್ನಿಂಗ್ಸ್ ಅಂತ ಹೇಳ್ಬೋದು ಟೀಮ್ ಡೇವಿಡ್ದು. ಒಂಥರ ಬೌಲರ್ಸ್ಗೆ ದಿಗ್ಭ್ರಮೆ ಆಗ್ಬಿಟ್ಟಿತ್ತು. ಎಲ್ಲಿ ಬಾಲ್ ಆಗ್ಬೇಕು, ಏನ್ ಕತೆ, ಯಾವ ತರ ಇವ್ರನ್ನ ಔಟ್ ಮಾಡ್ಬೇಕು ಅಂತ. ಇವ್ರು ಔಟ್ ಆಗಿದ್ರು, ಅದೇ ಬಾಲ್ ನೋ ಬಾಲ್ ಬೇರೆ ಆಗಿತ್ತು. ಫ್ರೀ ಹಿಟ್ ಸಿಕ್ತು, ಬಿಡ್ತಾರ ಮತ್ತೆ ಸಿಕ್ಸಸ್ ಹೊಡೆದ್ರು. ಯಪ್ಪ, ಇವ್ರು ಆಡಿರೋ ಇನ್ನಿಂಗ್ಸ್ ಅಲ್ಲಿ 8 6 ಮತ್ತೆ 3 4. ಯಾವ ತರ ಮಾಡಿದ್ರೆ ಡಾಮಿನೇಟ್ ಮಾಡಿ ಬಿಸಾಕ್ಬಿಟ್ರು CSK ಬೌಲರ್ಸ್ ನ. ಆ ತರ ಸಕ್ಕತ್ತಾಗಿ ಆಡಿದ್ರು ನಮ್ಮ RCB ಪ್ಲೇಯರ್ಸ್. ಅಂದ್ರೆ ಎಲ್ಲಾರ ಕಡೆಯಿಂದನೂ ಚಿಕ್ಕ ಚಿಕ್ಕ ಕ್ಯಾಮಿಯೋ ಇರ್ಬೋದು. ಪ್ರತಿಯೊಬ್ರು ಇವತ್ತೊಂಥರ ಟೀಮ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಸಕ್ಕತ್ತಾಗಿ ಆಡಿದ್ರು, ಬ್ಯಾಟಿಂಗ್ ಅಲ್ಲೂ ಅಷ್ಟೇ, ಬೌಲಿಂಗ್ ಅಲ್ಲೂ ಅಷ್ಟೇ. ಮತ್ತೆ CSK ಬೌಲಿಂಗ್ ಅಂತ ಬಂದಾಗ ಇನ್ನ 250 ಸ್ಕೋರ್ ಮಾಡಿದಾರೆ ಅಂದ್ರೆ ಇನ್ನ ಎಲ್ರು ಎಕ್ಸ್ಪೆನ್ಸಿವ್ ಆಗಿರ್ತಾರೆ CSK ಬೌಲರ್ಸ್. ನಾವು RCB ಫೈನಲಿ 250 ಟಾರ್ಗೆಟ್ ಕೊಡ್ತೇವೆ. ಇದೊಂಥರ ಯೂಜ್ ಸ್ಕೋರ್ ಅಂತ ಹೇಳ್ಬೋದು. ಹೌದು, CSK ಮೇಲೆ ಈ ಸ್ಕೋರ್ ನ ಯಾವ ಟೀಮು ಮಾಡಿದ್ದಿಲ್ಲ. ಇದು ಫಸ್ಟ್ ಟೈಮ್ ನಮ್ಮ RCB ಮಾಡಿರೋದು 250. ಇದನ್ನ ಚೇಸ್ ಮಾಡಕಂತ ಬರ್ತಾರೆ CSK ಅವರು. ಇವ್ರು ಸ್ಟಾರ್ಟ್ ಚೆನ್ನಾಗ್ ಆಗಲ್ಲ. ಸ್ಟಾರ್ಟಿಂಗ್ ಅಲ್ಲೇ 3 ಓವರ್ ಅಲ್ಲಿ 3 ವಿಕೆಟ್ ಬಿದ್ದೋಗ್ಬಿಡುತ್ತೆ. ಅವಾಗ ಕಷ್ಟ ಆಗುತ್ತೆ. ಆಗ ಸರ್ಫರಾಜ್ ಖಾನ್ ಸ್ವಲ್ಪ ಕಾಂಟ್ರಿಬ್ಯೂಷನ್ ಮಾಡ್ತಾರೆ. ಅವರು ಬ್ಯಾಟ್ ಇಂದ 50 ರನ್ಸ್ ಬರುತ್ತೆ. ಮತ್ತೆ ಇವ್ರಲ್ಲಿ ಟಾಪ್ ಆರ್ಡರ್ ಅಲ್ಲೆಲ್ಲ ಸ್ಕೋರ್ ಮಾಡಿಲ್ಲ. ಏನಿದ್ರು ಲೋಯರ್ ಆರ್ಡರ್ ಅಲ್ಲಿ ಸ್ವಲ್ಪ ಕ್ಯಾಮಿಯೋ ರೋಲ್ಸ್ ಮಾಡಿದ್ರು. ಇವ್ರು 207ಗೆ ಆಲ್ ಔಟ್ ಆದ್ರು. 43 ರನ್ಸ್ ಇಂದ RCB ವಿನ್ ಆಯ್ತು. ಇದೊಂಥರ T20ಲಿ ಯೂಸ್ ಮಾರ್ಜಿನ್ ಅಂತಾನೆ ಹೇಳ್ಬೋದು. 43 ರನ್ಸ್ ಎಲ್ಲ ನಾವಂತೂ ಒನ್ ಆಫ್ ದಿ ಬೆಸ್ಟ್ ಮ್ಯಾಚ್ ವಿಟ್ನೆಸ್ ಮಾಡಿದ್ದು ಅಂತ ಹೇಳ್ಬೋದು. ಎಲ್ಲ ನೋಡಿರ್ತೀರಲ್ವಾ ಯಾವ ರೇಂಜ್ ಇತ್ತು. ಬಟ್ ಏನ್ ಸ್ಯಾಡ್ ಅಂದ್ರೆ ಒಂಥರ RCB ಮ್ಯಾಚ್ ನೋಡೋಕೆ ಸಖತ್ ಇಂಟ್ರೆಸ್ಟ್ ಇತ್ತು, ಯಾಕಂದ್ರೆ ಆ ತರ ಬ್ಯಾಟಿಂಗ್ ಆಡ್ತಾ ಇದ್ರು. CSK ಅದು ಸ್ಟಾರ್ಟಿಂಗ್ ಸ್ವಲ್ಪ ಬೋರ್ ಆಯ್ತು. 3 ವಿಕೆಟ್ಸ್ ಬಿದ್ರು. ಮತ್ತೇನಾದ್ರೂ ಕಮ್ ಬ್ಯಾಕ್ ಮಾಡ್ತಾರನೋ ಅನ್ಕೊಂಡ್ರೆ ಎಲ್ಲಿ ಕಮ್ ಬ್ಯಾಕ್ ಮಾಡೋದು. ಯೂಸ್ ಟಾರ್ಗೆಟ್ ಇತ್ತಲ್ವಾ 250. 250 ರನ್ಸ್ ಅನ್ನ ನೀವು ಚೇಸ್ ಮಾಡ್ಬೇಕಂದ್ರೆ ಪ್ರತಿಯೊಂದು ಬಾಲು ಹೊಡೆಯಕ್ಕೆ ನೋಡ್ಬೇಕು. ನೀನ್ ತಡ್ದಾಡ್ತೀನಿ ಅಂತೆಲ್ಲ ಇದ್ ಮಾಡಕ್ಕಾಗಲ್ಲ. ಅದೇ ತರ ಇದ್ ಮಾಡಕ್ ಹೋಗಿ ಎಲ್ಲಾ ವಿಕೆಟ್ಸ್ ನ ಒಪ್ಸಿದ್ರು. ಹಂಗೂ ಲಾಸ್ಟ್ ಅಲ್ಲಿ ಸ್ವಲ್ಪ ಕಾಂಟ್ರಿಬ್ಯೂಷನ್ ಬಂತು. ಆದ್ರೂ ಯೂಸ್ ಟಾರ್ಗೆಟ್ ಇತ್ತು, ಅದನ್ನ ಇದ್ ಮಾಡಕ್ ಆಗಿಲ್ಲ. ಆಲ್ ಔಟ್ ಆದ್ರು. ನಮ್ಮ RCB ಕಡೆ ಬೌಲಿಂಗ್ ಅಂತ ಬಂದಾಗ ಕೆಲವರು ಎಕ್ಸ್ಪೆನ್ಸಿವ್ ಆದ್ರು, ಬಟ್ ವಿಕೆಟ್ಸ್ ತಗೊಂಡ್ರು. ಜೇಕಬ್ ಡೆಬಿ ಎಕ್ಸ್ಪೆನ್ಸಿವ್ ಆದ್ರು, ಬಟ್ 2 ವಿಕೆಟ್ಸ್ ತಗೊಂಡ್ರು. ಭುವನೇಶ್ವರ್ ಕುಮಾರ್ ಅಷ್ಟೇ ಎಕ್ಸ್ಪೆನ್ಸಿವ್ ಆದ್ರು, 3 ವಿಕೆಟ್ಸ್ ತಗೊಂಡ್ರು. ಸುಯೇಶ್ ಶರ್ಮಾ ಒಬ್ಬರೇ ಮೋಸ್ಟ್ ಎಕನಾಮಿಕ್ ಆಗಿ ಬೌಲ್ ಮಾಡಿದ್ದು. ಹೌದು, ಅವರು 4 ಓವರ್ಸ್ಗೆ 21 ರನ್ಸ್ ನ ಕೊಟ್ರು. ಸಖತ್ ಬೌಲಿಂಗ್ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬೋದು. ಪರವಾಗಿಲ್ಲ, ಇನ್ನೇನು ಟಾರ್ಗೆಟ್ ಅಲ್ವಾ ಕೊಟ್ಟಿದ್ದು. ಇನ್ನ ಅದನ್ನು ನೀವು ಬೌಲಿಂಗ್ ಅಲ್ಲಿ ಡಿಪೆಂಡ್ ಮಾಡ್ಕೊಳಕ್ ಆಗಿಲ್ಲ ಅಂದ್ರೆ ಇನ್ನ ಬೌಲಿಂಗ್ ಅಂತಾನೆ ಹೇಳ್ಬೋದಾಯ್ತು. ಈ ಟಾರ್ಗೆಟ್ ನ ಡಿಪೆಂಡ್ ಮಾಡ್ಕೊಂತಲ್ವಾ, ಒಂದ್ ರೇಂಜ್ಗೆ ಚೆನ್ನಾಗಿನೇ ಬೌಲಿಂಗ್ ಮಾಡಿದ್ರು ನಮ್ಮ RCB ಟೀಮು. ಇವತ್ತಂತೂ ನೋಡಿದವ್ರಿಗಂತೂ ಸಖತ್ ಖುಷಿ ಕೊಟ್ಟಿರುತ್ತೆ. ಮತ್ತೆ RCB ಫ್ಯಾನ್ಸ್ಗಂತೂ ಇನ್ನೂ ಜಾಸ್ತಿ ಖುಷಿ ಕೊಟ್ಟಿರುತ್ತೆ. ನೀನ್ ಟ್ರೋಫಿ ವಿನ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, CSK ಮೇಲೆ ವಿನ್ ಆಗ್ಬೇಕು ಅಂತ ಹೇಳ್ತಾರೆ ಫ್ಯಾನ್ಸ್. ಸಖತ್ತಾಗಿತ್ತು. ಅಂತರ RCB ಫ್ಯಾನ್ಸ್ ಅಂತೂ ಫುಲ್ ಖುಷಿ ಆಗಿತ್ತು ಅಂತ ಹೇಳ್ಬೋದು. ಮತ್ತೆ ಮೊದಲೇ ಮ್ಯಾಚ್ ನಡೀತಲ್ವಾ SRH ವರ್ಸಸ್ LSG. ಆ ಮ್ಯಾಚ್ ರಿವ್ಯೂ ಮಾಡೋಣ. ನಿಮ್ಗೆಲ್ಲ ಗೊತ್ತಿರಾಗೆ SRH ಬ್ಯಾಟಿಂಗ್ ಆಡಕ್ ಬಂದ್ರು. ಸಖತ್ ಕಷ್ಟಪಟ್ರು ಸ್ಟಾರ್ಟಿಂಗ್ ಅಲ್ಲಿ. ಹೌದು, ಟ್ರಾವಿಸ್ ಹೆಡ್ ಇರ್ಬೋದು, ಅಭಿಷೇಕ್ ಶರ್ಮಾ ಇರ್ಬೋದು, ಇಶಾನ್ ಕಿಶನ್ ಇರ್ಬೋದು. ಟಾಪ್ ಆರ್ಡರ್ ಅಲ್ಲಿ ಯಾರಿಂದ ಕಾಂಟ್ರಿಬ್ಯೂಷನ್ ಬಂದಿಲ್ಲ SRH ಕಡೆ. ಅಷ್ಟು ಸಖತ್ ಕಷ್ಟ ಇತ್ತು ಪಿಚ್ಚು. ಯಾರಿಂದ ಕಾಂಟ್ರಿಬ್ಯೂಷನ್ ಬಂದಿದ್ದಂದ್ರೆ ಎಂಡ್ರಿಕ್ ಕ್ಲಾಸನ್ ಬ್ಯಾಟ್ ಇಂದ 62 ರನ್ಸ್ ಬಂತು. ಮತ್ತೆ ನಿತೀಶ್ ರೆಡ್ಡಿ 56 ರನ್ಸ್ ನ ಕಾಂಟ್ರಿಬ್ಯೂಷನ್ ಮಾಡಿದ್ರು. ಇವ್ರಿಬ್ರೇ ಬ್ಯಾಟಿಂಗ್ ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡಿದ್ರು, ಇನ್ಯಾರು ಮಾಡಿಲ್ಲ. ಇವ್ರ ಕಡೆ ಬೌಲಿಂಗ್ ಅಂತ ಬಂದಾಗ ಎಲ್ರು ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ. ಬಟ್ ಎಕ್ಸ್ಪೆನ್ಸಿವ್ ಆಗಿದ್ದಾರೆ ದಿಗ್ವೇಶ್ ರಾಠಿ. ಎಕ್ಸ್ಪೆನ್ಸಿವ್ ಆದ್ರೂ 1 ವಿಕೆಟ್ ತಗೊಂಡ್ರು. ಇಲ್ಲ ಬೆಸ್ಟ್ ಅಂತ ಮೊಹಮ್ಮದ್ ಶಮಿ ಮಾಡಿರೋದು ಬೌಲಿಂಗು 4 ಓವರ್ಸ್ ಹಾಕಿ 9 ರನ್ಸ್ ಅಷ್ಟೇ ಕೊಟ್ಟಿರೋದು, 2 ವಿಕೆಟ್ಸ್. ಬೆಂಕಿ ಬೌಲಿಂಗ್ ಅಂತ ಹೇಳ್ಬೋದು ಮೊಹಮ್ಮದ್ ಶಮಿದು. ಮತ್ತೆ ಇದನ್ನ 156 ನ ಚೇಸ್ ಮಾಡಕ್ಕಂತ ಬರ್ತಾರೆ ಲಕ್ನೋ ಸೂಪರ್ ಜೈಂಟ್ಸ್ ಅವರು. ಇವ್ರಿಗಷ್ಟೇ ಇನಿಷಿಯಲ್ ಸ್ಟಾರ್ಟ್ ಚೆನ್ನಾಗುತ್ತೆ. ಆಡಮ್ ಅಕ್ರಮ್ ಸ್ವಲ್ಪ ಚೆನ್ನಾಗಿ ಸ್ಕೋರ್ ಮಾಡ್ತಾರೆ, ಚೆನ್ನಾಗಿ ಆಡ್ತಾ ಇರ್ತಾರೆ. ಮಿಚೆಲ್ ಮಾರ್ಕ್ಸ್ ಬೇಗ ಔಟ್ ಆಗ್ತಾರೆ ಈಶಾನ್ ಬೌಲಿಂಗ್ ಆಗಿ. ನೆಕ್ಸ್ಟ್ ರಿಷಬ್ ಪಂತ್ ಬರ್ತಾರೆ ನೋಡಿ. ಇವರು ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಸಖತ್ ಕಷ್ಟ ಪಡ್ತಾರೆ.
ನೆಕ್ಸ್ಟ್ ಬರ್ತಾ 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 ಏನು ಕನ್ಸಲ್ಟೇಷನ್ ಮಾಡ್ತಾರೆ, ಮತ್ತೆ ಬರ್ತಾ ಬರ್ತಾ ಸಖತ್ ಸ್ಕೋರ್ ಮಾಡ್ತಾರೆ. ಇವ್ರು ರಿಷಬ್ ಪಂತ್ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ವಿ ಇವತ್ತು, ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚ್ ನ ವಿನ್ ಮಾಡ್ಸಿರ ಅಂತ ಹೇಳ್ಬೋದು. ಹೌದು, ಇವ್ರ ಕಡೆ ನೋಡಿ ಆಡಮ್ ಅಕ್ರಮ್ 45, ಅವ್ರನ್ನ ಬಿಟ್ರೆ ನೆಕ್ಸ್ಟ್ ರಿಷಬ್ ಪಂತ್ 68, ಅದ್ ಬಿಟ್ರೆ ಇನ್ಯಾರು ಕಾಂಟ್ರಿಬ್ಯೂಷನ್ ಮಾಡಿಲ್ಲ. ಮೇನ್ ಆಗಿ ಇವತ್ತು ಮ್ಯಾಚ್ ವಿನ್ ಆಗೋ ಕಾರಣ ಯಾರು ಅಂದ್ರೆ ರಿಷಬ್ ಪಂತ್. ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ರು, ಲಾಸ್ಟ್ ತನಕ ನಿಂತ್ಕೊಂಡಿದ್ರಲ್ವಾ, ಅದೊಂಥರ ಖುಷಿ. ನೀವು ಇವಾಗ ಎಷ್ಟೇ ಸ್ಕೋರ್ ಮಾಡಿದ್ರು ನೀವು ಸೆಂಟ್ರಲ್ ಹೋಗ್ಬಿಟ್ರೆ ಅದೊಂಥರ ಸರಿ ಬರಲ್ಲ. ನೀವು ಲಾಸ್ಟ್ ತನಕ ಇದ್ದು ಫಿನಿಶ್ ಮಾಡ್ಕೊಟ್ಟು ಮ್ಯಾಚ್ ವಿನ್ ಮಾಡ್ತಿರಲ್ವಾ, ಅದ್ರ ರೇಂಜೇ ಬೇರೆ. ರಿಷಬ್ ಪಂತ್ ಇವತ್ತು ಮಾಡಿದ್ದದೇ ಸಖತ್ತಾಗಿ ಮಾಡಿದ್ರು. ಇವ್ರ ಕಡೆ ಹೈದರಾಬಾದ್ ಕಡೆ ಬೌಲಿಂಗ್ ಅಂತ ಬಂದಾಗ ಹರ್ಷ ದುಬೆ 2 ವಿಕೆಟ್ ತಗೊಂಡು 4 overs ಅಲ್ಲಿ 80 runs ಕೊಟ್ರು. ಇವ್ರೊಬ್ಬರೇ ಮೋಸ್ಟ್ ಎಕನಾಮಿಕ್ ಆಗಿ ಬಾಲ್ ಮಾಡಿದ್ದು, ಇನ್ನೆಲ್ಲರೂ ಸ್ವಲ್ಪ ಸ್ಕೋರ್ ಕೊಟ್ರು. ನಿಮ್ಗೆಲ್ಲ ಗೊತ್ತಿರೋ ರಿಷಬ್ ಪಂತ್ ಲಾಸ್ಟ್ ಇಯರ್ ಅಷ್ಟೇ ಫಾರ್ಮ್ ಅಲ್ಲಿ ಇದ್ದಿಲ್ಲ, ಈಗ ಫಸ್ಟ್ ಮ್ಯಾಚ್ ಅಷ್ಟೇ ಔಟ್ ಆಗಿರಲ್ವಾ. ಇವ್ರಿಗೊಂಥರ ಎಷ್ಟು ಖುಷಿ ಕೊಟ್ಟಿರುತ್ತೆ ಅಂದ್ರೆ ಇನ್ನಿಂಗ್ಸು, ಅದು ಬೇರೆ ಮ್ಯಾಚ್ ವಿನ್ ಮಾಡ್ಸಿದ್ರಲ್ಲ ಸಿಂಗಲ್ ಹ್ಯಾಂಡೆಡ್ಲಿ, ಸಖತ್ ಖುಷಿ ಕೊಟ್ಟಿರುತ್ತೆ. ಇವ್ರ ಕಾನ್ಫಿಡೆನ್ಸ್ ಅನ್ನೋದು ಹೈ ಆಗಿರುತ್ತೆ. ಇದು 2 ಟೀಮ್ ನ ರಿವ್ಯೂ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಗೆ ಏನಿಸ್ತು RCB CSK ಮ್ಯಾಚ್ ಯಾವ ತರ ಇತ್ತು, ಮತ್ತೆ LSG SRH ಮ್ಯಾಚ್ ಯಾವ ತರ ಇತ್ತು ಅಂತ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಟೇಕ್ ಕೇರ್, ಬಾಯ್.